ಶರಣಬಸವೇಶ್ವರ ಪೀಠಾಧಿಪತಿ ಶರಣಬಸಪ್ಪ ಲಿಂಗೈಕ್ಯರಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ಶೈಕ್ಷಣಿಕ ಕ್ರಾಂತಿಯ ಪಿತಾಮಹ ಇವರು. ಸಂಸ್ಥಾನದ ಒಳಗಡೆ ಡಾಕ್ಟರ್ ಶರಣಬಸಪ್ಪ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಮಠದಲ್ಲೇ ಭಕ್ತರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸರ್ಕಾರಿ ಗೌರವದೊಂದಿಗೆ ಶರಣಬಸಪ್ಪ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಸಂಜೆ 5 ಗಂಟೆಗೆ ಮಠದ ಆವರಣದಲ್ಲೇ ಅಂತ್ಯ ಸಂಸ್ಕಾರ ನಡೆಯಲಿದೆ. ಅಂತಿಮ ದರ್ಶನಕ್ಕಾಗಿ ಮಠಕ್ಕೆ ಬರ್ತಾ ಇದ್ದಾರೆ ಭಕ್ತರು. ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಕಲಬುರಗಿಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದು ಕಲಬುರಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯ ಹರಿಕಾರ ಇವರು. ಶೈಕ್ಷಣಿಕ ಕ್ರಾಂತಿಯ ಪಿತಾಮಹ ಅಂತಲೇ ಕರೆಯಲಾಗುತ್ತೆ. ಸರ್ಕಾರಿ ಗೌರವದೊಂದಿಗೆ ಶರಣಬಸಪ್ಪ ಅಂತ್ಯ ಸಂಸ್ಕಾರ ಇವತ್ತು ಸಂಜೆ 5 ಗಂಟೆಗೆ ಮಠದ ಆವರಣದಲ್ಲೇ ನೆರವೇರಲಿದೆ. ಲಕ್ಷಾಂತರ ಭಕ್ತರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ. ಲಕ್ಷಾಂತರ ಜನರಿಗೆ ಅನ್ನ ಅಕ್ಷರ ನೀಡಿದ್ದ ಸಂತ, ಕಲಬುರಗಿ ಜನರ ಆರಾಧ್ಯ ದೈವ ಶರಣಬಸಪ್ಪ ಅಪ್ಪ. 60ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿರುವ ಅಪ್ಪ ಆ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯ ಪಿತಾಮಹ ಅಂತಲೇ ಜನಮನ್ನಣೆಯನ್ನ ಗಳಿಸಿದವರು. ದಾಸೋಹಕ್ಕೆ ಹೆಸರುವಾಸಿಯಾಗಿರುವ ಸಂಸ್ಥಾನ ಅನ್ನದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹ ಕೂಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, 91 ವರ್ಷ ವಯಸ್ಸಾಗಿತ್ತು, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಭಕ್ತರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರು ಈಗಾಗಲೇ ಮಠದ ಕಡೆ ಬರ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ. ಸೊ ಹೇಗಿದೆ ಮಠದಲ್ಲಿ? ಹೌದು ಶ್ವೇತಾ, ಡಾಕ್ಟರ್ ಶರಣಬಸಪ್ಪ ಅಪ್ಪ ಕಲಬುರಗಿ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಇವರು ಅನಾರೋಗ್ಯದಿಂದ ತುಂಬು ಆಯಸ್ಸು 91 ವರ್ಷಗಳ ವಯಸ್ಸಿನಲ್ಲಿರುವಂತಹ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ನಿನ್ನೆ ಲಿಂಗೈಕ್ಯರಾಗಿರುವಂಥದ್ದು. ಕಳೆದ 2 ವಾರಗಳಿಂದಲೂ ಕೂಡ ಶರಣಬಸಪ್ಪ ಅಪ್ಪ ಅವರನ್ನು ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ಆದರೆ ಅವರ ಒಂದು ದಿನದಿಂದ ದಿನಕ್ಕೆ ಅವರ ಆರೋಗ್ಯ ಒಂದು ಕಡೆ ಬಿಗಡಾಯಿಸ್ತಾ ಇದ್ದರೆ ಅಪ್ಪಾಜಿಯವರು ಭಕ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ಕೇಳಿಕೊಂಡಿರುವಂತಹ ಕೊನೆಯ ಆಸೆ ಒಂದೇ, ನನ್ನ ಉಸಿರು ಚೆಲ್ಲಬೇಕಾದ್ರೆ ಅದು ನನ್ನ ಸಂಸ್ಥಾನದ ಒಳಗಡೆನೇ ಆಗಲಿ ಅನ್ನುವಂತಹ ಅವರ ಅಪೇಕ್ಷೆಯಂತೆ ಕಡೆ ಗಳಿಗೆನಲ್ಲಿ ಅವರನ್ನು ಈಗೇನು ನಾನು ತೋರಿಸ್ತಾ ಇದ್ದೀನಿ, ನಮ್ಮ ಕ್ಯಾಮ್ರಾ ಪರ್ಸನ್ ತಮಗೆ ತೋರಿಸ್ತಾರೆ. ಇದು ಶರಣಬಸವೇಶ್ವರ ಸಂಸ್ಥಾನದ ದಾಸೋಹ ಮಹಾಮನೆ. ಇಲ್ಲಿ ಶರಣಬಸಪ್ಪ ಅಪ್ಪ ಅವರ ಕುಟುಂಬ ವಾಸಿಸುವಂತಹ ಮನೆ. ಈ ಮನೆಗೆ ಅವರನ್ನು ನಿನ್ನೆ 7:15 ಸಾಯಂಕಾಲ 7:30 ಕರ್ಕೊಂಡ್ಬರಲಾಗ್ತದೆ. ಇಲ್ಲೂ ಕೂಡ ಆಸ್ಪತ್ರೆಯಲ್ಲಿ ನೀಡಲಾಗುವಂತಹ ಸಕಲ ಚಿಕಿತ್ಸೆ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿರುತ್ತದೆ. ಆದಾಗ್ಯೂ ಕೂಡ ರಾತ್ರಿ 9 ಗಂಟೆ ಸುಮಾರಿಗೆ ಅವರು ದೈವಾಧೀನರಾಗ್ತಾರೆ. ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕಾಗಿ ಇಲ್ಲೇ ನೋಡ್ತಾ ಇದ್ದೀವಿ. ಅಖಿಲ ಭಾರತ ಶಿವಾನುಭವ ಮಂಟಪ ಅನ್ನುವಂಥದ್ದು. ಈ ಶಿವಾನುಭವ ಮಂಟಪದಲ್ಲಿಯೇ ಬೆಳಿಗ್ಗೆ ಅಂದರೆ ಇನ್ನೊಂದು ಗಂಟೆ ಅಷ್ಟೊತ್ತಿಗೆ 7-7:30 ಅಷ್ಟೊತ್ತಿಗೆ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ತೆಗೆದುಕೊಂಡು ಬರಲಾಗ್ತದೆ. ಸಾರ್ವಜನಿಕರ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಇಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಈ ಶಿವಾನುಭವ ಮಂಟಪ ಇದೆಯಲ್ಲ, ಇದು ಶ್ರಾವಣ ಮಾಸ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಪ್ಪಾಜಿಯವರು ಆಯೋಜನೆ ಮಾಡ್ತಾ ಇದ್ರು. ಇಲ್ಲಿ ನಡೆಯುವಂತಹ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ರು, ಇಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ರು. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಅವರು ಏಕಾಂಗಿಯಾಗಿ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಂತಹ ಸಂದರ್ಭ ಒದಗಿ ಬರ್ತಾ ಇರುವಂಥದ್ದು. 7:30ಕ್ಕೆ ಅಪ್ಪಾಜಿಯವರನ್ನ ಇದೇ ಸ್ಥಳದಲ್ಲಿ ಒಂದು ಕುರ್ಚಿ ಮೇಲೆ ಕೂಡಿಸಲಾಗ್ತದೆ. ವೀರಶೈವ ಸಂಪ್ರದಾಯದ ಪ್ರಕಾರ ಅಂದರೆ ಬೇರೆ ಬೇರೆ ಗಣ್ಯರಾಗಿರ್ಬೋದು ಮತ್ತು ಬೇರೆ ಬೇರೆ ಸಮುದಾಯದವರಾಗಿರ್ಬೋದು ದೈವಾಧೀನರಾದಾಗ ಅವರ ಪಾರ್ಥಿವ ಶರೀರವನ್ನು ಗ್ಲಾಸ್ನಲ್ಲಿ ಒಂದು ಶವಪೆಟ್ಟಿನಲ್ಲಿ ತೆಗೆದುಕೊಂಡು ಬಂದು ಮಲಗಿರುವ ಸ್ಥಿತಿನಲ್ಲಿ ಇರುವಂಥದ್ದು ಸಾಕಷ್ಟು ಕಡೆ ತಾವು ಕಂಡುತ್ತಿರ್ತೀರಿ. ಆದರೆ ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಕುರ್ಚಿಯ ಮೇಲೆ ಅವರನ್ನು ಕುಳ್ಳರಿಸಲಾಗ್ತದೆ. ಅದಕ್ಕಾಗಿ ಬೇಕಾದಂಥ ವ್ಯವಸ್ಥೆಯನ್ನು ಇಲ್ಲಿ ಕೈಗೊಳ್ಳಲಾಗ್ತಾ ಇರುವಂಥದ್ದು ಶ್ವೇತಾ. ಒಟ್ಟಾರೆ ಶರಣಬಸವೇಶ್ವರ
ಇಲ್ಲಿ ಎಡಭಾಗದಲ್ಲಿ ಏನು ತೋರಿಸ್ತಾ ಇದ್ದೀವಿ, ಇದು ಶರಣಬಸವೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆಯೇ ಇರುವಂಥದ್ದು ಮಹಾಮನೆ. ಶರಣಬಸಪ್ಪ ಅಪ್ಪಾಜಿಯವರ ಇಡೀ ಕುಟುಂಬ ವಾಸಿಸುವಂತಹ ಸ್ಥಳ ಅದು. ಇದೀಗಲೂ ಕೂಡ ಪಾರ್ಥಿವ ಶರೀರ ಅಲ್ಲೇ ಇರುವಂಥದ್ದು. ಸಾಕಷ್ಟು ಭಕ್ತಾದಿಗಳು ವಿಷಯ ಗೊತ್ತಾಗ್ತಿದ್ದಂತೆ ರಾತ್ರಿಯಿಂದಲೇ ಕೂಡ ಇಲ್ಲಿ ಆಗಮಿಸಿ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಅಲ್ಲೇ ಪಡೆಯುವಂತಹ ಪ್ರಯತ್ನ ನಡೆಸಿದರು. ಇದೀಗ ಪೂಜಾ ಕೈಂಕರ್ಯಗಳು ನಡೀತಾ ಇರುವಂಥದ್ದು. ಅಂದರೆ ಧಾರ್ಮಿಕ ಆಚರಣೆ ಪ್ರಕಾರ ಅವರನ್ನು ಸ್ನಾನಾದಿಗಳನ್ನು ಮುಗಿಸಿ ಪೂಜೆಯನ್ನು ಮುಗಿಸಿ ಅವರು ಯಾವ ರೀತಿಯಾದಂತಹ ವೇಷಭೂಷಣಗಳನ್ನು ತೊಡಗಿಸಿರ್ತಾರೋ ಅಂತಹ ವೇಷಭೂಷಣಗಳನ್ನು ಧರಿಸಿ ಅವರಿಗೆ ಇಲ್ಲಿ ಕರ್ಕೊಂಡು ಬಂದು ಈ ಕುರ್ಚಿ ಮೇಲೆ ಕುಳ್ಳರಿಸಲಾಗ್ತದೆ. ಇದಕ್ಕೆ ಇನ್ನೊಂದು ಗಂಟೆ ಅವಕಾಶ ಇರುವಂಥದ್ದು. ನಾನು ಅದಷ್ಟೇ ಅಲ್ಲ, ಅವರ ಪಾರ್ಥಿವ ಶರೀರ ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳ ಈ ಶರಣಬಸವೇಶ್ವರ ದೇವಸ್ಥಾನ ಏನು ತೋರಿಸ್ತಾ ಇದ್ದೀವಿ. ಈ ದೇವಸ್ಥಾನದ ಪಕ್ಕದಲ್ಲಿಯೇ ಕೂಡ ಅಂತಿಮ ಸಂಸ್ಕಾರ ನಡೆಯುವಂತಹ ಸ್ಥಳ ಇರುವಂಥದ್ದು. ಎಲ್ಲ ಕೈಂಕರ್ಯಗಳು ಕೂಡ ಅಂದರೆ ಅಂತ್ಯ ಸಂಸ್ಕಾರ, ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಇಡುವಂಥದ್ದು ಎಲ್ಲವೂ ಕೂಡ ಇದೇ ಪ್ರಾಂಗಣದಲ್ಲಿ ನಡೆಯುವಂಥದ್ದು. ಇಲ್ಲೇನು ಸಮಾಧಿ ಸ್ಥಳಗಳನ್ನು ನೋಡ್ತಾ ಇದ್ದೀವಿ. 8 ಪೀಠಾಧಿಪತಿಗಳು, ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಯವರು 7 ಪೀಠಾಧಿಪತಿಗಳ ಸಮಾಧಿಯ ಸ್ಥಳಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಸ್ಥಳ ಏನಿದೆಯಲ್ಲ, ಇದು ಈಗ ಲಿಂಗೈಕ್ಯರಾಗಿರುವಂತಹ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ತಂದೆಯವರು ಲಿಂಗೈಕ್ಯ ದೊಡ್ಡಪ್ಪ ಅಪ್ಪ ಅವರ ಸಮಾಧಿಯ ಸ್ಥಳವನ್ನು ಇದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಇದರ ಮುಂದುಗಡೆ ಏನು ನೋಡ್ತಾ ಇದ್ದೀವಿ, ಈ ಸ್ಥಳದಲ್ಲಿಯೇ ಇದೀಗ ಶರಣಬಸಪ್ಪ ಅಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರಕ್ಕಾಗಿ ಬೇಕಾದಂತಹ ವ್ಯವಸ್ಥೆಯನ್ನು ಕೈಗೊಳ್ಳಲಾಗ್ತಾ ಇದೆ. ನಿನ್ನೆಯಿಂದಲೇ ಕೆಲಸ ನಡೀತಾ ಇರುವಂಥದ್ದು. ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಇಲ್ಲಿ ಒಂದು ಸಮಾಧಿ ಕಟ್ಟುವಂತಹ ಕೆಲಸ ನಡೀತಾ ಇದೆ. ಸಾಕಷ್ಟು ಕಾರ್ಮಿಕರು ಅಹೋರಾತ್ರಿಯಾಗಿ ನಿನ್ನೆ 10 ಗಂಟೆಯಿಂದಲೂ ಕೂಡ ಇಲ್ಲಿ ಕೆಲಸ ನಡೀತಾ ಇರುವಂಥದ್ದು. ನೋಡ್ಬೋದು ಯಾವ ರೀತಿ ಸಮಾಧಿಯನ್ನು ಅಗಿತಾ ಇರುವಂಥದ್ದು, ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇರುವಂಥದ್ದು. ಇಂದು 5:15 ಸಾಯಂಕಾಲ 5ರಿಂದ 5:15 ಒಳಗಡೆ ಇಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗ್ತದೆ. ಒಟ್ಟಾರೆ ಡಾಕ್ಟರ್ ಅಪ್ಪಾಜಿಯವರ ನಿಧನದ ಹಿನ್ನೆಲೆಯಲ್ಲಿ ಕಲಬುರಗಿನಲ್ಲಿ ಇವತ್ತು ಕಲಬುರಗಿ ಜಿಲ್ಲಾ ಆಡಳಿತದಿಂದ ಏನು ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಏರ್ಪಡಿಸಲಾಗ್ತದೆ. ಧ್ವಜಾರೋಹಣಕ್ಕೆ ಮಾತ್ರ ಸೀಮಿತಗೊಳಿಸಲಾಗ್ತಾ ಇದೆ ರಾಷ್ಟ್ರೀಯ ಆಚರಣೆ ಅನ್ನುವಂತಹ ಕಾರಣಕ್ಕಾಗಿ. ಅದಾದ ನಂತರ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ರದ್ದುಪಡಿಸಲಾಗಿರುವಂಥದ್ದು ಕಲಬುರಗಿ ಜಿಲ್ಲಾಡಳಿತ. ಒಟ್ಟಾರೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವುದಕ್ಕೋಸ್ಕರ ಸರ್ಕಾರದ ವತಿಯಿಂದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಆಗಮಿಸ್ತಾ ಇರುವಂಥದ್ದು. ಜೊತೆಗೆ ಹಲವು ಸಚಿವರುಗಳು ಕೂಡ ಆಗಮಿಸ್ತಾರೆ. ಜೊತೆಗೆ ವಿರೋಧ ಪಕ್ಷಗಳಿಂದಲೂ ಕೂಡ ಸಾಕಷ್ಟು ಗಣ್ಯರು ಆಗಮಿಸುವಂತಹ ಸಾಧ್ಯತೆಗಳಿರುವಂಥದ್ದು. ಲಕ್ಷ ಭಕ್ತರು ಕೂಡ ಕಲಬುರಗಿ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಸಕಲ ವ್ಯವಸ್ಥೆಯನ್ನು ಕಲಬುರಗಿ ಜಿಲ್ಲಾಡಳಿತ ಇಲ್ಲಿ ಕೈಗೊಳ್ತಾ ಇರುವಂಥದ್ದು. ಅದಷ್ಟೇ ಅಲ್ಲ, ಶರಣಬಸಪ್ಪ ಅಪ್ಪ ಅವರು ಯಾಕೆ ಕಲಬುರಗಿಗೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಪ್ರಮುಖ ಅನ್ನಿಸ್ಕೋತಾರೆ, ಜನರ ಜೀವನಾಡಿಗಳಲ್ಲಿ ಯಾಕೆ ಬೆರ್ತ ಹೋಗಿದ್ದಾರೆ ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕ ಎಲ್ಲ ಭಾಗಗಳಲ್ಲೂ ಕೂಡ ಹಿಂದುಳಿದಿರುವಂತಹ ಪ್ರದೇಶ. ಆದರೆ ಇಲ್ಲಿ ಮಠಗಳು ಅನ್ನ ದಾಸೋಹಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಕಾಲದಲ್ಲಿಯೇ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಅನ್ನ ದಾಸೋಹಕ್ಕಿಂತ ಅಕ್ಷರ ದಾಸೋಹ, ಅರಿವಿನ ದಾಸೋಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮನಗಂಡು ಇಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಅವರು ಪ್ರಾರಂಭ ಮಾಡಿದ್ರು. ಅವರು ಸುಮಾರು 80ಕ್ಕೂ ಹೆಚ್ಚು ಎಜುಕೇಷನ್ ಕೇಂದ್ರಗಳನ್ನು, ಶಿಕ್ಷಣ ಕೇಂದ್ರಗಳನ್ನು ಅವರು ಇಲ್ಲಿ ತೆರೆದಿರುವಂಥದ್ದು. ಸುಮಾರು 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಇದು ಈಗ ಓದ್ತಾ ಇರುವಂಥದ್ದು. ಸುಮಾರು 3ರಿಂದ 4 ಸಾವಿರ ಶಿಕ್ಷಕರು, ಬೋಧಕರು, ಬೋಧಕೇತರ ಸಿಬ್ಬಂದಿಗಳು ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಅನ್ನ ದಾಸೋಹದ ಜೊತೆಗೆ ಅಕ್ಷರ ದಾಸೋಹಕ್ಕೂ ಕೂಡ ಆದ್ಯತೆ ಕೊಟ್ಟಂಥವರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದಂಥವರು. ಕಲಬುರಗಿಯನ್ನು ಕಲ್ಯಾಣ ಕರ್ನಾಟಕ ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಗುರುತಿಸುವ ರೀತಿಯಲ್ಲಿ ಮಾಡಿದಂಥವರು ಡಾಕ್ಟರ್ ಶರಣಬಸಪ್ಪ ಅಪ್ಪ. ಅವರ ಅವಿರತ ಪ್ರಯತ್ನದ ಫಲವಾಗಿ ಇವತ್ತು ಕಲಬುರಗಿನಲ್ಲಿ ಖಾಸಗಿ ವಿಶ್ವವಿದ್ಯಾಲಯ ತಲೆ ಎತ್ತಿರುವಂಥದ್ದು. ಅದು ಶರಣಬಸವ ವಿಶ್ವವಿದ್ಯಾಲಯ, ಅದು ಶರಣಬಸವೇಶ್ವರ ವಿದ್ಯಾವರ್ತಕ ಸಂಘದ ಅಡಿನಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ. ಒಟ್ಟಾರೆ ಶರಣಬಸಪ್ಪ ಅಪ್ಪ ಅವರು ಅನ್ನ ದಾಸೋಹ, ಅಕ್ಷರ ದಾಸೋಹ ಏನು ಹಿಂದಿನ ಮಠದ ಪರಂಪರೆ ನಡ್ಕೊಂಡು ಬರ್ತಾ ಇತ್ತು, ತ್ರಿವಿಧ ಪೂಜಾ ಕೈಂಕರ್ಯಗಳು, ಅಂತಹ ಧಾರ್ಮಿಕ ಆಚರಣೆಗಳನ್ನು ಬಿಡದೆ ಪಾಲಿಸುತ್ತಾ ಬಂದಿರುವ ಜೊತೆಗೆ ಅಕ್ಷರ ಅನ್ನ ದಾಸೋಹಕ್ಕೆ ಆದ್ಯತೆ ಕೊಟ್ಟಂಥವರು. ಹಾಗಾಗಿಯೇ ಇವತ್ತು ಶರಣಬಸವೇಶ್ವರ ವಿದ್ಯಾಸಂಸ್ಥೆ ಆಗಿರ್ಬೋದು, ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರಾಗಿರ್ಬೋದು, ಕಲ್ಯಾಣ ಕರ್ನಾಟಕದ ಜನರ
ಮನಸ್ಸುಗಳಲ್ಲಿ ಅಚ್ಚಳಿಯದೆ ಉಳಿದಿರುವಂಥದ್ದು. ಶರಣಬಸಪ್ಪ ಅಪ್ಪ ಅವರು ಇದೀಗ ಎಲ್ಲರಿಂದ ದೂರ ಆಗಿರ್ಬೋದು, ಅವರ ಪಾರ್ಥಿವ ಶರೀರ ದೂರ ಆಗ್ತಾ ಇರ್ಬೋದು, ಆದರೆ ಅವರು ಬಿಟ್ಟು ಹೋದಂತಹ ಶಿಕ್ಷಣ ಸಂಸ್ಥೆಗಳು, ಅವರು ಬೆಳೆಸಿರುವಂತಹ ಶಿಕ್ಷಣ ಸಂಸ್ಥೆಗಳು, ಅವರ ಶಿಕ್ಷಣ ಸಂಸ್ಥೆನಲ್ಲಿ ಅಕ್ಷರ ಕಲಿತು ನಾಡಿನ ಬೇರೆ ಬೇರೆ ಕಡೆ ಪ್ರಖ್ಯಾತಿಯನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳಿರ್ಬೋದು, ಇಲ್ಲಿನ ಜನ ಸಮುದಾಯ ಅವರ ಅಕ್ಷರ ಅರಿವನ್ನು ಪಡ್ಕೊಂಡು ಜೀವನದಲ್ಲಿ ಬೆಳೆದಿರುವಂಥದ್ದಿರ್ಬೋದು. ಹಾಗಾಗಿ ಅವರ ಜನಮನದಲ್ಲಿ ಅಚ್ಚರಿಯಲ್ಲಿ ಉಳಿದಿದ್ದಾರೆ. ಜನ ಕೂಡ ಶರಣಬಸಪ್ಪ ಅಪ್ಪ ಅವರು ಅಮರ ಅನ್ನುವಂತಹ ಮಾತು ಹೇಳ್ತಾ ಇರುವಂತದ್ದು. ಶ್ವೇತಾ, ಓಕೆ ಶರಣಯ್ಯ, ಈಗಾಗಲೇ ತುಂಬಾ ಜನ ಭಕ್ತರು ಅಲ್ಲಿ ಇದ್ದಾರೆ, ಮಠದಲ್ಲಿ ಬಂದು ನಿಂತಿದ್ದಾರೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅಂತ. ಶರಣಬಸಪ್ಪ ಅಪ್ಪ ಅವರ ಶಿಕ್ಷಣ ಸಂಸ್ಥೆಗಳಾಗ್ಲಿ ಅಥವಾ ಅದರಲ್ಲಿ ಓದಂತಹ ಮಕ್ಕಳಾಗ್ಲಿ ರಾಜ್ಯದ ನಾನಾ ಭಾಗಗಳಲ್ಲಿ, ದೇಶದ ನಾನಾ ಭಾಗಗಳಲ್ಲಿ ತಮ್ಮ ಜೀವನವನ್ನ ರೂಪಿಸ್ಕೊಂಡಿದ್ದಾರೆ. ತುಂಬಾ ಜನ ಭಕ್ತರೇನು ಈಗ ಮಠದಲ್ಲಿದ್ದಾರೆ, ಏನ್ ಹೇಳ್ತಾರೆ? ಅವರನ್ನ ಮಾತಾಡಿಸ್ಬೋದಾ ಅಲ್ಲಿರೋ ಭಕ್ತರನ್ನ? ಹೌದು ಶ್ವೇತಾ, ಸಾಕಷ್ಟು ಜನ ಒಬ್ಬೊಬ್ಬರಲ್ಲ ಈ ಸಂಸ್ಥೆಗಳಲ್ಲಿ ಓದಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥವ್ರು ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅನ್ನೋಂಥವ್ರು ಕೂಡ ಒಬ್ಬರು. ಅದಷ್ಟೇ ಅಲ್ಲ, ಒಬ್ಬರೇ ಅಲ್ಲ, ಅಂಥ ಹೆಸರುಗಳು ಹೇಳ್ಕೊತೋದ್ರೆ ಪಟ್ಟಿ ಭಾಳ ದೊಡ್ಡದಾಗ್ತದೆ. ಅಷ್ಟರ ಮಟ್ಟಿಗೆ ಶರಣಬಸವೇಶ್ವರ ವಿದ್ಯಾಸಂಸ್ಥೆನಲ್ಲಿ ಅಕ್ಷರ ಕಲಿತಂಥವ್ರು ಸಾಕಷ್ಟು ಜನ ಇದ್ದಾರೆ. ಇದು ಸಾಕಷ್ಟು ಭಕ್ತ ಸಮೂಹ ಕೂಡ ನಿನ್ನೆ ರಾತ್ರಿಯಿಂದಲೇ ಶರಣ ಸಂಸ್ಥಾನಕ್ಕೆ ಆಗಮಿಸಿ ಅವರ ಮನೆಯಲ್ಲಿಯೇ ಅವರ ದರ್ಶನವನ್ನು ಪಡೆಯುವಂತಹ ಪ್ರಯತ್ನವನ್ನು ಭಕ್ತಾದಿಗಳು ನಡೆಸಿರುವಂಥದ್ದು. ಅದಲ್ಲದೆ ಬೆಳಗ್ಗೆಯಿಂದ ಬೇರೆ ಬೇರೆ ಕಡೆಯಿಂದ ಕೂಡ ಭಕ್ತಾದಿಗಳು ಈ ರೀತಿ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡೆಯುವುದಕ್ಕಾಗಿ 7 ಗಂಟೆಯಿಂದ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಮೊದಲನೇದಾಗಿ ನಾವೇ ನೋಡಬೇಕು ಅನ್ನುವಂತಹ ಹಪಹಪಿಯಿಂದ ಕೂಡ ಸಾಕಷ್ಟು ಜನ ಬಂದಿರುವಂಥದ್ದು. ಹಾಗಾದರೆ ಜನ ಸಮುದಾಯದ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕಾರಣ ಸಾಕಷ್ಟು ಜನರ ಕಣ್ಣುಗಳು ಕೂಡ ತೇವವಾಗಿರುವಂಥದ್ದು. ಏನು ಹೇಳಕ್ ಬಯಸ್ತೀರಮ್ಮ? ಯಾವ ಊರಿಂದ ಬಂದಿದ್ದೀರಿ? ಅಪ್ಪಾಜಿಯವರ ಪಾರ್ಥಿವ ಶರೀರ ನೋಡಕ್ ಬಂದಿರೋದ ಹೆಂಗೆ ಅಂತ? ನಾವು ಇಲ್ಲಿಂದ ಇದ್ದೀವ್ರಿ, ದಿನ ಬರ್ತಾ ಇದ್ದೀವಿ. ಇವತ್ತು ಕೇಳಿ ನನಗೆ ಪೂರಾ ಇದು ಆಯ್ತು ರೀ, ನನ್ನ ಮನಸ್ಸು ಬೇಜಾರೈತೆ ರೀ. ಈಗ ನೋಡಿದೆ ಇದೆಲ್ಲ ನೋಡಿ ನಂಗೆ ಭಾಳ ದುಃಖ ಆಗ್ಲಿಕ್ಕತ್ರಿ. ನಂಗೆ ಏನು ಹೇಳೋಕ್ಕಾಗವಲ್ತ. ನನಗೆ ಭಾಳ ಚೆನ್ನಾಗಿದ್ರಿ ಸ್ವಾಮಿ. ನಾ ದಿನ ಬರ್ತೀನಿ ರೀ, ಇಲ್ಲೇ ಸಂಗಮೇಶ್ವರ ಕಾಲನಿಯಲ್ಲಿ ನಾ ಇರೋದು. ದಿನ ಬರ್ತಾ ಇದ್ದೀನಿ ರೀ. ನಂಗೆ ಯಾಕೋ ಭಾಳ ಇದು ಈಗೆಲ್ಲ ನೋಡಿ ನಂಗೆ ಒಂಥರನೇ ಆಯ್ತು ರೀ ನಂಗಿದು. ಭಾಳ ಚೆನ್ನಾಗಿದ್ರಿ ಸ್ವಾಮಿ. ಏನಿಲ್ಲ, ಚೆನ್ನಾಗಿದೆ. ನಾವು ಮೂಲತಃ ಬೆಳಗಾವಿಯವರು. ಸುಮಾರು 5 ವರ್ಷದಿಂದ ಇಲ್ಲಿ ವಾಸವಾಗಿದ್ದೇವೆ. ಪ್ರತಿ ಸೋಮವಾರ ಶ್ರಾವಣದಲ್ಲಿ ದರ್ಶನಕ್ಕೆ ಬರ್ತಾ ಇದ್ವಿ. ಅವರ ಅಗಲಿಕೆಯಿಂದ ನಮ್ಮ ಕಲಬುರಗಿ ನಾಡಿಗೆ ತುಂಬ ನಾವು ಎಲ್ಲ ಇದಾಗಿದ್ದೀವಿ ಅನ್ಕೊಂಡು ಹೇಳ್ತೀವಿ. ಅಂತಿಮ ದರ್ಶನಕ್ಕೆ ಬಂದಿದ್ದೀವಿ. ಇಲ್ಲಿಂದ ಅಷ್ಟೇ ಅಲ್ಲ, ಬೆಳಗಾವಿಯಿಂದ ಆಗಮಿಸಿರೋರು ಕೂಡ ಇಲ್ಲಿ ನಿಂತಿರುವಂಥದ್ದು. ಏನು ಹೇಳ್ತೀರಿ? ಯಾವ ಊರಿಂದ ಬಂದಿದ್ದೀರಿ? ಸರ್, ನಾವು ಕೊಪ್ಪಳದಿಂದ ಬಂದಿದ್ದೇವೆ. ನಾವು ನಿನ್ನೆ ದಿವಸ ನಮ್ಮ ಶ್ರಾವಣ ಮಾಸದ ಪ್ರಯುಕ್ತ ಬಂದಿದ್ವಿ. ಹಂಗಾಗಿ ಇವತ್ತು ಅಜ್ಜದ ಸನ್ನಿಧಿಯಲ್ಲಿ ಇದ್ದು ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತ ಮಾಡಿವಿ ಸರ್. ಹೌದು ಸರ್, ಇವತ್ತೆಲ್ಲ ಮುಗಿಸ್ಕೊಂಡು ಇವತ್ತು ಇಲ್ಲಿದ್ದು ಬಿಟ್ಟು ಎಲ್ಲ ಇಲ್ಲಿದಂಥ ಶಿಕ್ಷಣ ಸಂಸ್ಥೆ ನೋಡಿದ್ರೆ ಭಾಳ ನಮ್ಮ ಕೊಪ್ಪಳ ಗೋವಿಮಠಕ್ಕಂತೂ ಹೆಚ್ಚಿನ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು ಸರ್. ಅದಕ್ಕೆ ಹೋಲಿಸ್ಬೋದು ಸರ್. ಇವತ್ತು ಏನು ಅಪ್ಪವರು ಲಿಂಗೈಕ್ಯರಾಗಿದ್ದಾರೆ, ಬಹಳ ದುಃಖ ಆಗಿದೆ ಇವತ್ತು ಕಲಬುರಗಿ ಜಿಲ್ಲೆಗೆ. ಮತ್ತು ಬಹಳ ಒಂದು ನಷ್ಟ ಅವರನ್ನು ಕಳ್ಕೊಂಡು ನಾವು ದುಃಖದಲ್ಲಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕಂದರೆ ಜನಸಾಗರವನ್ನು ಹರಿದು ಬರ್ತಕ್ಕಂಥದ್ದು ಇಂಥ ಅಪ್ಪವ್ರಿಗೆ ಕಳ್ಕೊಂಡು ಬಹಳ ಕಲಬುರಗಿ ಜಿಲ್ಲಾ ಇವತ್ತು ಕಣ್ಣೀರಲ್ಲಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಮೂಲಕ ಹೇಳಬೇಕಾಗುತ್ತೆ. ನಾವು ಮಾನವಿಲಿಂದ ಬಂದೀವಿ. ಅಪ್ಪವರು ಲಿಂಗೈಕ್ಯ ದುಃಖದ ಸಂಗತಿ. ಇವರು ದೊಡ್ಡ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದ ಶಿಕ್ಷಣದ ಉದ್ಭವಕಾರರು. ಭಾಳ ಸಂತೋಷದ. ಸರ್, ನಾವು ಬಸವ ಕಲ್ಯಾಣ ತಾಲೂಕು ಹತ್ತರ್ಗದಿಂದ ಬಂದಿದ್ದೇವೆ ಸರ್. ಅಪ್ಪವ್ರದ್ದು ಭಾಳಷ್ಟು ಶಿಕ್ಷಣ, ಈ ಒಂದು ದಾಸೋಹ ಎಲ್ಲ ರೀತಿಯಾಗಿ ಅನುಕೂಲ ಮಾಡಿಕೊಟ್ಟಿದ್ದರು. ಇವತ್ತಿನ ಒಂದು ನೋವಿನ ಸಂಗತಿ ಅದು 15ನೇ ಆಗಸ್ಟದಂದು ಭಾಳಷ್ಟು ನೋವಾಗ್ತಾ ಇದೆ ಸರ್. ಇವತ್ತು ನಾವು ಬಸವ ಕಲ್ಯಾಣ ತಾಲೂಕದಿಂದ ಬಂದಿದ್ದೀವಿ ಸರ್. ಒಟ್ಟಾರೆ ಶ್ವೇತಾ, ಕಲಬುರಗಿ ಮಾತ್ರ ಅಲ್ಲ, ಹುಬ್ಬಳ್ಳಿಯಿಂದ ಬಂದವರಿದ್ದಾರೆ, ಕೊಪ್ಪಳದಿಂದ ಇದ್ದಾರೆ, ಬೆಳಗಾವಿಯವರಿದ್ದಾರೆ, ಬಸವ ಕಲ್ಯಾಣ ಇದ್ದಾರೆ. ಈ ರೀತಿ ನಾಡಿನ ಮೂಲೆಗಳಿಂದಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಆಗಮಿಸಿರುವಂಥವ್ರು. ಏನು ಹೇಳಕ್ ಬಯಸ್ತೀರಿ? ಅಪ್ಪಾಜಿಯವರು ಬರೀ ಮಠಗಳು ಅಂದರೆ ಪೂಜೆ ಪುನಸ್ಕಾರಕ್ಕೆ ಸೀಮಿತ ಆಗಲಿಲ್ಲ. ಅವರು ಅಕ್ಷರ ಅರಿವು, ಅನ್ನ ದಾಸೋಹದ ಜೊತೆಗೆ ಅಕ್ಷರ ದಾಸೋಹಕ್ಕೂ ಆದ್ಯತೆ ಕೊಟ್ಟವರು. ಏನು ಹೇಳ್ತೀರಿ? ಪೂಜ್ಯ ಅಪ್ಪಾಜಿಯವರ ಡಾಕ್ಟರ್ ಶರಣಬಸಪ್ಪ ಅಪ್ಪರು ಇವತ್ತು ನಾವು ಅವ್ರಿಗೆ ಕಳ್ಕೊಂಡಿದ್ದ ಕಲಬುರಗಿಯ ಒಂದು ಕಳಸ ಕಳ್ಕೊಂಡಂಗಾಗಿದೆ. ಈಗ ಅವರು ಧ್ಯಾನ ದಾಸೋಹ ಜ್ಯೋತಿ ಅನ್ನ ದಾಸೋಹ ಕೂಡ ಕೊಟ್ಟಿದ್ದಾರೆ. ಅಕ್ಷರ ದಾಸೋಹ ಈ ಕಲಬುರಗಿಯ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ದಾಸೋಹ ಯಾರು ಕೊಟ್ಟಿಲ್ಲ ಅಂಥ ಅಕ್ಷರ ದಾಸೋಹ
ಈ ನಮ್ಮ ಕಲಬುರಗಿ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಅಂಥ ದಾಸೋಹಿಯನ್ನು ಶರಣಬಸವೇಶ್ವರಪ್ಪ ಮಾಡಿಟ್ಟಿದ್ದಾರೆ. ಅಂಥ ದಾಸೋಹ ಅವ್ರನ್ನ ಮರೆಯೋಕೆ ಆಗೋದಿಲ್ಲ. ಅಂಥ ನಮ್ಗೆ ಇವತ್ತು ಶರಣಬಸವೇಶ್ವರ ಅವರು ಅಪ್ಪ ಅವರು ನಾವು ಅವರಿಗೆ ಇವತ್ತು ಕಳ್ಕೊಂಡಿದ್ದೇವೆ ಅಂತ ನಾವು ಅವ್ರಿಗೆ ಭಾಳ ದುಃಖದಲ್ಲಿ ಇದ್ದೋ ಇವತ್ತು ಕಲಬುರಗಿ ಜನರಲ್ಲಿ ಇನ್ನು ನಾವು ಇರಬೇಕಾಗಿತ್ತು. ಅವರು ನಮ್ಮಂಥವ್ರು ಅವ್ರಿಗೆ ಕಳ್ಕೊಂಡು ನಾವು ಭಾಳ ಪಶ್ಚಾತ್ತಾಪಾಗಿದ್ದೆವು. ಅದಕ್ಕಂತೇಳಿ ನಾವು ಕರ್ನಾಟಕ ಜನರಿಗೆ ಎಲ್ಲರಿಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದೇನೆ. ಶರಣಬಸವೇಶ್ವರ ಅವರು ನಮಗೆ ವಿದ್ಯಾ ಮತ್ತು ಅನ್ನದಾಸೋಹ ಅವರು ಪರಂಪರೆ ಹಿಡಿದು ಮಾಡ್ಕೊಂಡ್ಬಂದು ಅವರು ನಮಗೊಂದು ಗುಲ್ಬರ್ಗದು ಒಂದು ನಮ್ಗೆ ಕಸ ಒಂದು ಇದು ಆದಂಗೆ ಆಗ್ಯದ. ಅವರು ಭಾಳ ದಿನ ಒಟ್ಟಾರೆ ಶ್ವೇತಾ ಭಕ್ತ ಸಮೂಹ ಕಂಬನಿಯನ್ನ ಮಿಡ್ತಾ ಇರುವಂತದ್ದು ನಾಡಿನ ಬೇರೆ ಬೇರೆ ಕಡೆಯಿಂದ ಕೂಡ ವಿಷಯ ಗೊತ್ತಾದ ತಕ್ಷಣವೇ ಬೇರೆ ಬೇರೆ ಕಡೆಯಿಂದ ಆಗಮಿಸಿರುವಂತವರು. ಇನ್ನು ಶ್ರಾವಣ ಮಾಸ ಅನ್ನುವಂತಹ ಕಾರಣಕ್ಕಾಗಿ ಕೂಡ ಶರಣ ಸಂಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಹರಿದು ಬರ್ತಾರೆ. ಆದರೆ ಇಂತಹ ಸಂದರ್ಭದಲ್ಲಿಯೇ ಈ ಮಾಸದಲ್ಲಿಯೇ ಅವರು ಕೂಡ ಲಿಂಗೈಕ್ಯರಾಗಿರುವಂತದ್ದು ಗಮನಿಸಬೇಕಾದಂತಹ ಅಂಶ. ಒಟ್ಟಾರೆ ಭಕ್ತ ಸಮೂಹ ಅಂತೂ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸುವಂತಹ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಬೇಕಾದಂತಹ ಸಕಲ ವ್ಯವಸ್ಥೆ ಬಂದೋಬಸ್ತನ್ನ ಕಲಬುರಗಿ ಜಿಲ್ಲಾಡಳಿತ ಕೈಗೊಂಡಿದೆ. ಬೇರೆ ಬೇರೆ ರಸ್ತೆ ಮೂಲಕ ಆಗಮಿಸುವಂತವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಬೇರೆ ಬೇರೆ ಕಡೆ ಕಲ್ಪಿಸಿಕೊಟ್ಟಿರುವಂಥದ್ದು. ಒಟ್ಟಾರೆ ಶರಣಬಸಪ್ಪ ಅಪ್ಪಾಜಿಯವರು ಏನು 91 ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸಿದ್ರು. ಅವರ ಜೀವನವೇ ಒಂದು ಪ್ರತಿಯೊಬ್ಬರಿಗೂ ಕೂಡ ಆದರ್ಶ ಮಾದರಿ ಆಗಬೇಕಾದಂಥದ್ದು. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದಂತೆ ಮಠಗಳು ಅಂದ್ರೆ ಅನ್ನ ದಾಸೋಹಕ್ಕೆ ಆದ್ಯತೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಅಕ್ಷರ ದಾಸೋಹಕ್ಕೆ ಆದ್ಯತೆ ಕೊಟ್ಟು ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಿ ಜನರನ್ನ ಅರಿವಿನತ್ತ ಕೊಂಡೊಯ್ಯುವಂತಹ ಕೆಲಸ ಮಾಡಿರುವಂತಹ ಮಹಾನುಭಾವ ಅವರು. ಶ್ವೇತಾ, ಎಸ್, ಥ್ಯಾಂಕ್ ಯು ಶರಣಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.